ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಮ ಮಂದಿರ ಕಳವು ಪ್ರಕರಣ ಸಿಕ್ಕಾಕೊಂಡ್ರಲ್ಲ ಅಖಿಲೇಶ್ ಯಾದವ್. ಯೋಗಿ ಆದಿತ್ಯನಾಥ್ ಅವರನ್ನು ಹಳಿಯೋದಕ್ಕೆ ಹೋಗಿ BJP RSS VHP ವಿರುದ್ಧ ದಿನಕ್ಕೊಂದು ಬಾಣ ಬಿಟ್ಟು ಈಗ ಸಿಕ್ಕಾಕೊಂಡ್ರಲ್ಲ ಅಖಿಲೇಶ್ ಯಾದವ್. ಸಿಕ್ಕಾಕೊಳ್ತಲ್ಲ SP. ಏನು ಹಾಗಾದರೆ UP ಎಲೆಕ್ಷನ್ ಟೈಮಲ್ಲಿ ಇದು ಮೇಜರ್ ಸೆಟ್ಬ್ಯಾಕ್. SP ಈಗ ಹೆಜ್ಜೆ ಹಿಂದಕ್ಕಿಡೋಕ್ಕೂ ಆಗದೆ ಮುಂದಕ್ಕಿಡೋಕ್ಕೂ ಆಗದೆ ಸಂಕಷ್ಟದಲ್ಲಿ ಸಿಕ್ಕಾಕ್ಕೊಳ್ತಾ ಇದೆ. ಏನು ಹಾಗಾದರೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಿದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾವು ಹಾಕುವ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನೋಟಿಫಿಕೇಷನ್ಸ್ ನಿಮ್ಮನ್ನು ತಲುಪುತ್ತೆ. ವೀಕ್ಷಕರೇ, ಕಳೆದ ಸುಮಾರು ದಿನಗಳಿಂದ ಹೆಚ್ಚು ಸದ್ದು ಮಾಡ್ತಿರೋರು ಯಾರು ರಾಮ ಮಂದಿರ ವಿಚಾರದಲ್ಲಿ? ಅಖಿಲೇಶ್ ಯಾದವ್ ಅವರು. ಕಾಂಗ್ರೆಸ್ಸು ಅಷ್ಟೊಂದು ಎತ್ಕೊಳ್ತಿಲ್ಲ, ಅದನ್ನು ಒಂದು ಸಲ ಹೇಳಿ ಸೈಲೆಂಟ್ ಆಗಿದ್ದಾರೆ. ಬಟ್ ಅಖಿಲೇಶ್ ಯಾದವ್ ಅವರು ಮಾತ್ರ ಜೋರಾಗಿ ಮಾತಾಡ್ತಿದ್ದಾರೆ ಇದರ ಬಗ್ಗೆ. ಬಟ್ ಅವ್ರಿಗಿಂತ ಜೋರಾಗಿ ಯೋಗಿ ಆದಿತ್ಯನಾಥ್ ಅವರೇ ಸದ್ದು ಮಾಡ್ತಿದ್ದಾರೆ. ರಾಮ ಮಂದಿರದಲ್ಲಿ ಅಕ್ರಮ ಮಾಡೋ ಮೂಲಕ, ದೇಣಿಗೆ ಕದಿಯೋ ಮೂಲಕ ರಾಮ ಭಕ್ತರ ಮನಸ್ಸಿಗೆ ನೋವನ್ನುಂಟು ಮಾಡಿದ್ದಾರೆ, ನಂಬಿಕೆ ದ್ರೋಹ ಮಾಡಿದ್ದಾರೆ ಅಂತ ಮುಗಿ ಬೀಳ್ತಿದ್ದಾರಲ್ಲ ಅಖಿಲೇಶ್ ಯಾದವ್ ಅವರು. ಅವ್ರಿಗೀಗ ಬಹಳ ದೊಡ್ಡ ಸೆಟ್ ಬ್ಯಾಕ್ ಸಿಕ್ಕಾಕೊಂಡಿದ್ದಾರೆ ನೋಡಿ. ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಯಾವ ರೀತಿ ಅಂದರೆ, ಇದೇ ಅಖಿಲೇಶ್ ಯಾದವ್ ಅವರು, ಮುಲಾಯಂ ಸಿಂಗ್ ಯಾದವ್ ಅವರು ಏನು ಹೇಳಿದ್ರು ರಾಮ ಮಂದಿರದ ಬಗ್ಗೆ, ಈಗೇನು ಹೇಳ್ತಿದ್ದಾರೆ? ಈಗ ರಾಮ ಮಂದಿರ ರಾಮ ಭಕ್ತರ ನಂಬಿಕೆ ದ್ರೋಹ ಅಂತ ಹೇಳ್ತಿದ್ದಾರಲ್ವಾ. ಆದರೆ ಈ ರಾಮ ಮಂದಿರ ಕಟ್ಟೋದಿಕ್ಕೇನೆ ವಿರೋಧ ವ್ಯಕ್ತಪಡಿಸಿದ್ಯಾರು? ಆರ್ಕಿಯಾಲಜಿ ಒಬ್ಬರ ಎಕ್ಸ್ಪರ್ಟ್ ರೆಫರೆನ್ಸನ್ನು ಹಿಡ್ಕೊಂಡು ಅಲ್ಲಿ ರಾಮ ಮಂದಿರ ಇರಲೇ ಇಲ್ಲ ಮುಂಚೆ ಅಯೋಧ್ಯೆಯಲ್ಲಿ ಅಂತ ವಾದ ಮಾಡಿದ್ಯಾರು ಪಾರ್ಲಿಮೆಂಟಲ್ಲಿ ಎನ್ನುವಂಥ ವಿಡಿಯೋ ವೈರಲ್ ಆಗ್ತಿದೆ ಈಗ ಮುಲಾಯಂ ಸಿಂಗ್ ಯಾದವ್ ಅವ್ರಿಗೆ ಸಂಬಂಧಪಟ್ಟಂತೆ. ಅದ್ರ ಜೊತೆಗೆ ನೋಡಿ, ಇಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವ್ರು ಏನು ಹೇಳಿರ್ತಾರೆ ಸಂದರ್ಶನದಲ್ಲಿ, ಓಪನ್ ಆಗಿ ಒಪ್ಕೊಂಡಿದ್ದಾರೆ. ನಮ್ಮ ಸರ್ಕಾರ ಗೋಲಿ ಹೊಡಿಬೇಕಾಗ ಬಂತು ಅಂದರೆ ಕರಸೇವಕರ ಮೇಲೆ ಗೋಲಿ ಚಲಾಯಿಸಬೇಕಾಗ ಬಂತು ಅಂತ ಒಪ್ಕೊಂಡಿದ್ದಾರೆ. ಅದರ ಅರ್ಥ ಏನು? ಕರಸೇವಕರ ಅವತ್ತಿನ ಪರಿಸ್ಥಿತಿಗೆ ಯಾರು ಕಾರಣ ಅನ್ನೋದು ಬಯಲಾಯ್ತು. ಮತ್ತೆ ರಾಮ್ ಗೋಪಾಲ್ ಯಾದವ್ ಅವ್ರಿಗೆ ಸಂಬಂಧಪಟ್ಟಂತೆ ರಾಮನ ಅಸ್ತಿತ್ವ ನಂಬರ್ 1 ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಅದನ್ನ ರಾಮನ ಅಸ್ತಿತ್ವ, ರಾಮ ಒಂದು ಕಾಲ್ಪನಿಕ ಪಾತ್ರವೋ, ಕೃಷ್ಣ ಏನು ರಾಮ ಏನು, ರಾಮನೇ ಇರಲಿಲ್ಲ ಕೃಷ್ಣನೇ ಇರಲಿಲ್ಲ, ಮತ್ತೆ ರಾಮ ಮಂದಿರ ಅಲ್ಲಿ ಇತ್ತ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದ್ದು ಎಲ್ಲ ವಿಡಿಯೋಗಳನ್ನು ಬಿಟ್ಟಿದ್ದಾರೆ. और BN मंडल जो पुरातत्वविद माने जाते हैं, उन्होंने के ग्रंथ को आप देख ले, उन्होंने लिखा है यहाँ पर कभी भी कहीं मंदिर नाम का कोई नामो निशान नहीं। क्या पढ़ा आपको? उनको पढ़ा? क्या उनके खिलाफ आप कहेंगे? क्या उस ग्रंथ की चर्चा करेंगे? सदन में ग्रंथ की चर्चा करेंगे? सब लोग पढ़ के ग्रंथ की चर्चा करें। हमारी सरकार की पुलिस को गोली चलानी पड़ी। मुझे अफसोस है लोगों की कुछ जाने कहीं. BJP ಅವರು ತೆಗೆದು ಕಪಾಳ ಮೋಕ್ಷ ಮಾಡ್ತಿರೋದು ಏನಾಗ್ತಿದೆ ನೋಡಿ. ಈಗ ಪಾಪ ರಾಮನೇ ಇಲ್ಲ ಅಂದವರು ರಾಮ ಭಕ್ತರ ನಂಬಿಕೆ ಬಗ್ಗೆ ಮಾತನಾಡೋದಕ್ಕೆ ಯಾವ ಅರ್ಹತೆಯನ್ನು ಹೊಂದಿದ್ದಾರೆ ಅಂತ ಮುಗಿ ಬಿದ್ದಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಅದೇ ಸಮಯದಲ್ಲಿ ಸಿಕ್ಕಾಪಟ್ಟೆ ವಿಡಿಯೋಗಳು ವೈರಲ್ ಆಗ್ತಿವೆ. ಈಗ SP ಶೇಕ್ ಆಗಿ ಹೋಗಿದೆ. ನಾವು ಎಷ್ಟು ಎತ್ಕೊಳ್ತೀವೋ ರಾಮ ಭಕ್ತರ ದೇಣಿಗೆ ಕಳುವು ವಿಚಾರವನ್ನು, ಅಷ್ಟು ಜೋರಾಗಿ ನಮ್ಮ ಹಳೆ ವಿಡಿಯೋ ಓಡಾಡತ್ತೆ. ಹಳೆ ವಿಚಾರ ಎಷ್ಟೆಲ್ಲ ಮಾತಾಡಿದ್ದಾರೆ ಅಖಿಲೇಶ್ ಯಾದವ್ ಅವರು. ಹಿಂದೆ ರಾಮ ಮಂದಿರ ಕನ್ಸ್ಟ್ರಕ್ಷನ್ ವಿರುದ್ಧ ಏನೇನೆಲ್ಲ ಆಗಿತ್ತು, ಬಾಬ್ರಿ ಮಸೀದಿ ಪರವಾಗಿ ಯಾರು ಸ್ಟ್ಯಾಂಡ್ ತಗೊಂಡಿದ್ರು, ಯಾರು ಕೋರ್ಟ್ಗೆ ಹೋಗಿದ್ರು, ಎಲ್ಲ ವಿಚಾರಗಳನ್ನು BJP ತೆಗಿತಿದೆಯಾ. ಈಗ ಕಾಂಗ್ರೆಸ್ಸು SP ವಿರುದ್ಧ ಬ್ರಹ್ಮಾಸ್ತ್ರವನ್ನೇ ಎತ್ತಿದ್ದಾರೆ. ಅದೆಲ್ಲ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ತುಳುಕ್ತಿದ್ದು ಭಾರಿ ಮುಜುಗರಕ್ಕೆ ಕಾರಣ ಆಗಿದೆ. ಈಗ SP ಲೀಡರ್ಸೇ ಹೇಳ್ತಿದ್ದಾರೆ, ಹೌದು ಈ ವಿಷಯ ನಾವು ಇಲ್ಲಿಗೆ ಬಿಟ್ಟರು ಒಳ್ಳೆಯದು ಅಂತ. ರಾಮ ಮಂದಿರ ದೇಣಿಗೆ ವಿಚಾರ ಹೆಚ್ಚು ಮಾತಾಡಿದ್ರೆ ನಮಗೆ ಥ್ರೆಟ್ಟು, ಇದನ್ನು ಇಲ್ಲಿಗೆ ಬಿಟ್ಬಿಟ್ರೆ ಒಳ್ಳೆಯದು ಎಲೆಕ್ಷನ್ ಟೈಮಲ್ಲಿ. ಇಲ್ಲ ಅಂದರೆ ನಮ್ಮ ಹಿಂದುಳಿದ ಅಲ್ಪಸಂಖ್ಯಾತರು ಮತ್ತು ಏನು ಇಲ್ಲಿ ಕರ್ನಾಟಕದಲ್ಲಿ ಅಹಿಂದ ರೀತಿಯಲ್ಲಿ ಅಲ್ಲಿ ಮಾಡ್ಕೊಂಡಿದ್ದಾರಲ್ಲ, ಆ ವೋಟ್ ಬ್ಯಾಂಕಲ್ಲಿ ಬರೀ ಅಲ್ಪಸಂಖ್ಯಾತರನ್ನ ನಂಬ್ಕೊಂಡು ನಾವು ಎಲೆಕ್ಷನ್ಗೆ ಹೋಗಬೇಕಾಗತ್ತೆ. ರಾಮ ಮಂದಿರ ಅಂದರೆ ಬರೀ ಒಂದು ಸಮುದಾಯ ಅಲ್ವಲ್ಲ, ಹಿಂದೂಗಳು ಅಂತ ಬರುತ್ತೆ ಅಲ್ಲಿ. ಹಾಗಾಗಿ ತುಂಬ ಡಿಸ್ಟರ್ಬ್ ಆಗುತ್ತೆ. ಈಗ ಲಾಸ್ಟ್ ಎಲೆಕ್ಷನ್ನಲ್ಲೇ ಮುಲಾಯಂ ಅನ್ನೋ ರೀತಿಯಲ್ಲದು ದೊಡ್ಡ ವಿಷಯ ಆಗಿತ್ತು. ಅಖಿಲೇಶ್ ಯಾದವ್ ಅವ್ರಿಗೆ ಸವಾಲು ಆಗಿತ್ತು. ಬಟ್
ಲೋಕಸಭೆಯಲ್ಲಿ ನಡೆದಿದ್ದು ಬೇರೆ, ಉತ್ತರ ಪ್ರದೇಶದಲ್ಲಿ ಈ ಸಲ ನಡೆಯೋದೇ ಬೇರೆ. ಹಾಗಾಗಿ ಎಷ್ಟು ರಾಮ ಭಕ್ತರ ದೇಣಿಗೆಗಳನ್ನು BJP ಕಡೆ ತಿರುಗಿಸ್ತಾರೋ ಇವರು, ಎಷ್ಟು ಜೋರಾಗಿ ಅದು ಮಾತಾಡ್ತಾರೋ ಅಷ್ಟೇ ಜೋರಾಗಿ ತಿರುಗುಬಾಣ ಆಗತ್ತೆ. ಸೊ ಇದನ್ನ ಇಲ್ಲಿಗೆ ಬಿಟ್ಟರು ಒಳ್ಳೆಯದು ಅನ್ನುವಂಥ ಸಜೆಷನ್ ಈಗ ಅಖಿಲೇಶ್ ಯಾದವ್ ಅವ್ರಿಗೆ ಬಂದು ಆ ಒಂದು ಸಜೆಷನ್ನು ಹಳೆ ವಿಡಿಯೋಗಳಲ್ಲಿ ಈಗ ಸಿಕ್ಕಾಕೊಂಡಿದ್ದಾರೆ. ಅಖಿಲೇಶ್ ಯಾದವ್ ಅವರು ಬರೀ ರಾಜಕಾರಣಕ್ಕಾಗಿ ಈಗ ಧ್ವನಿ ಎತ್ತುತ್ತಿರೋದೇ ಬಿಟ್ಟರೆ ರಾಮನನ್ನೇ ನಂಬದವರು ಇನ್ನು ರಾಮ ಭಕ್ತರ ಬಗ್ಗೆ ಹೆಂಗೆ ಮಾತಾಡೋಕೆ ಸಾಧ್ಯ ಅಂತ ಮುಗಿಬಿದ್ದಿದ್ದಾರೆ. ಇನ್ನು ಯೋಗಿ ಆದಿತ್ಯನಾಥ್ ಅವರು ಈಗ ಆಕ್ರೋಶ ಹೊರಹಾಕಿರೋದು, ಪಾಪ ಇವರ ಲಿಪ್ ಸೀಲ್ ಆಗಿ ಹೋಗಿದೆ, ಇವರ ಲಿಪ್ ಓಪನ್ನೇ ಆಗ್ತಿಲ್ಲ. ವಕ್ಫ್ ಆಸ್ತಿ ಕಬಳಿಕೆ ವಿಚಾರದಲ್ಲಿ ವಕ್ಫ್ ಆಸ್ತಿ 100 ಎಕರೆ 1000 ಎಕರೆ ಯಾರು ಕೊಳ್ಳೆ ಹೊಡೆದಿದ್ದಾರೆ, ಬಡವ ಮುಸ್ಲಿಮರಿಗೆ, ಯಾರು ಹಿಂದುಳಿದ ಮುಸಲ್ಮಾನರಿದ್ದಾರಲ್ಲ ಅವ್ರಿಗೆ ಸಿಗಬೇಕಾದಂಥ ವಕ್ಫ್ ಲ್ಯಾಂಡನ್ನು ಯಾರು ಕೊಳ್ಳೆ ಹೊಡೆದಿದ್ದಾರೆ, ಯಾರು ಜೇಬು ಸೇರಿದೆ ಅದರ ದುಡ್ಡು, ಮತ್ತು ಯಾರು ಅಕ್ರಮವಾಗಿ ಕಬಳಿಸಿದ್ದಾರೆ, ಯಾರಿಗೆ ಆ ಭೂಮಿ ಅಕ್ರಮವಾಗಿ ಲೀಸ್ ಆಗಿದೆ, ಇದೆಲ್ಲ ವಿಷಯಗಳನ್ನು ಮಾತಾಡ್ತಿಲ್ಲ. ವಕ್ಫ್ ಅಕ್ರಮವನ್ನು ತುಟಿಕ್ ಪಿಟಿಕ್ ಎನ್ನದ ಕಾಂಗ್ರೆಸ್ SP ಅದು ಯಾವ ಧೈರ್ಯ ಇಟ್ಕೊಂಡು ರಾಮ ಮಂದಿರದ ಅಕ್ರಮ ಮಾತಾಡಕ್ಕೆ ಬರುತ್ತೆ? ಇಲ್ಲಾದರೆ ಅಲ್ಲಿ ರಾಮ ಮಂದಿರ ಬೋರ್ಡ್ ಇದೆಯಲ್ಲ, ಆ ಬೋರ್ಡ್ನವರೇ SIT ಕೊಡಿ ಅಂತ ಆಗ್ರಹಿಸಿದ್ರು. ಇಲ್ಲಿ ತನಿಖೆ ಅತ್ಯಂತ ಪಾರದರ್ಶಕವಾಗಬೇಕು ಅಂತ ಪಟ್ಟು ಹಿಡಿದವರೇ ಅವರು. ನಡೆಸಿದ್ಯಾರು ಅಂತ ಸಿಕ್ಕಾಕೊಂಡಿದ್ದಾರೆ. ದುಡ್ಡು ಕಾಸು ಹಣ ಎಲ್ಲ ವಶಪಡಿಸ್ಕೊಳ್ಳೋ ಪ್ರಕ್ರಿಯೆ ನಡೀತಿದೆ. ಯೋಗಿ ಆದಿತ್ಯನಾಥ್ ಅವರು ಅವರ ವಿರುದ್ಧ, ಯಾರು ಚೋರಿ ಮಾಡಿದವರಿದ್ದಾರೋ ಅವ್ರ ವಿರುದ್ಧ ರಣತಾಂಡವ ಆಡ್ತಿದ್ದಾರೆ. ಒಬ್ಬರನ್ನು ಉಳಿಸಲ್ಲ, ಹೆಡೆಮುರಿ ಕಟ್ತೀವಿ ಅಂತ. ಮತ್ತೆ ಕಾಂಗ್ರೆಸ್ಗಿಂತ SP-ಗಿಂತ ಹೆಚ್ಚು ಈ ಚಂದಾ ಚೋರಿ ಮಾತಾಡ್ತಿರೋದು ಅಖಿಲೇಶ್ ಯಾದವ್ ಅವರಲ್ಲ, ಯೋಗಿ ಆದಿತ್ಯನಾಥ್ ಅವರು. ಅತಿ ಹೆಚ್ಚು ಹೋದಲ್ಲಿ ಬಂದಲ್ಲಿ ಯಾವ ಕಾರ್ಯಕ್ರಮ, ಯಾವ ರ್ಯಾಲಿ, ಯಾವ ಪ್ರೋಗ್ರಾಮ್ ಇದ್ರು ಅದನ್ನ ಬಿಡದೆ ಮಾತಾಡ್ತಿದ್ದಾರೆ ಯೋಗಿ ಆದಿತ್ಯನಾಥ್. ಯಾಕಂದ್ರೆ ಹಿಂಜರಿಕೆ ಯಾಕೆ ನಮಗೆ ಭಯ ಇದ್ರೆ ನಾವು ಇದ್ರ ಬಗ್ಗೆ ಮಾತಾಡಲ್ಲ, ತಲೆ ತಪ್ಪಿಸ್ಕೊಂಡು ಓಡಾಡ್ತೀವಿ. ಬಟ್ ನಾವೇ ಇದನ್ನು ಪ್ರಸ್ತಾಪ ಮಾಡ್ತೀವಿ ಅಂತ ಅವರು ಎಲ್ಲರಿಗಿಂತ ಗಟ್ಟಿ ಧ್ವನಿಯಲ್ಲಿ ಪ್ರಖರವಾಗಿ ಮಾತಾಡ್ತಿದ್ದಾರೆ. ಹಿಂಗ್ ಚೋರಿ ಆಗಿದೆ, ಇಂತಿಂಥ ಆಕ್ಷನ್ ಆಗಿದೆ, ಇಷ್ಟಿಷ್ಟು ರಿಕವರ್ ಮಾಡಿದ್ದೀವಿ ಅನ್ನೋದ್ರಿಂದ ಹಿಡಿದು ಪ್ರತಿಪಕ್ಷಗಳ ಈ ಡಬಲ್ ಸ್ಟ್ಯಾಂಡರ್ಡ್ ಎಕ್ಸ್ಪೋಸ್ ಮಾಡೋ ತನಕ ಹೋದಲ್ಲಿ ಬಂದಲ್ಲಿ ಚಂದಾ ಚೋರಿ ಎಲ್ಲೂ ಮರ್ತು ಹೋಗಕ್ಕೆ ಬಿಡ್ತಿಲ್ಲ. ಯೋಗಿ ಆದಿತ್ಯನಾಥ್ ಅವರ ಈ ಸ್ಟ್ರಾಟಜಿ ಪ್ರತಿಪಕ್ಷಗಳನ್ನು ನಡಗಿಸಿತ್ತು. ಈಗ ಸರ್ಫೇಸ್ ಆಗ್ತಿರುವಂತಹ ಹಳೆ ವಿಡಿಯೋಗಳು ಅಖಿಲೇಶ್ ಯಾದವ್ ಅವರು ತಗಲಾಕೊಳ್ಳೋಂಗೆ ಮಾಡಿದೆ. ರಾಮನ ಬಗ್ಗೆ ಮತ್ತೆ ಅಲ್ಲಿ ಬಾಬ್ರಿ ಮಸೀದಿ ವಿಚಾರದಲ್ಲಿ ಪ್ರಚೋದನಕಾರಿ ಹೇಳಿಕೆಗಳು, ರಾಮ ಭಕ್ತರ ಬಗ್ಗೆ, ರಾಮಲಲ್ಲಾ ಬಗ್ಗೆ, ರಾಮ ಮಂದಿರದ ಬಗ್ಗೆ ಪ್ರಚೋದನಕಾರಿ ಹೇಳಿಕೆಗಳನ್ನು SP ಹೆಂಗೆ ಕೊಟ್ಟಿತ್ತು, ಸಮುದಾಯ ಹೆಂಗೆ ಎತ್ತುಕಟ್ಟಿತ್ತು ಅನ್ನೋದೆಲ್ಲ ವಿಡಿಯೋ ಬಿಟ್ಟು ಈಗ BJP ತಾಕತ್ತಿದ್ರೆ ಈಗ ಮಾತಾಡಿ ರಾಮ ಮಂದಿರ ಕಳು ವಿಚಾರ BJP ಮೇಲೆ ಹಾಕೋದಕ್ಕೆ ಬರ್ತೀರಾ? ತಾಕತ್ತಿದ್ರೆ ಬನ್ನಿ ಅನ್ನುವ ಓಪನ್ ಚಾಲೆಂಜ್ ಇಟ್ಟಿದೆ. SP ಈಗ ಶೇಕ್ ಆಗಿದೆ. मैं समाजवादी पार्टी और कांग्रेस के लोगों से पूछना चाहता हूं, अयोध्या में जिस कथित चोरी पर तुम हिंदू आस्था पर खिलवाड़ कर रहे हो, एक भी बार बताओ वक्फ के नाम पर हजारों हेक्टेयर लैंड प्रदेश में भी और देश के अंदर भी बेची गई। एक भी बार ये लैंड गरीब की थी, कमजोर तबके के लोगों की थी। ये लैंड जिसको गरीबों के नाम पर पट्टा दिया जा सकता था, जहां पर कन्वेंशन सेंटर बनाया जा सकता था, जहां पर किसी राजेंद्र मौर्य जैसे किसी गरीब व्यापारी के लिए दुकानें और व्यापारिक प्रतिष्ठान बनाए जा सकते थे, जहां से वह अपनी प्रतिभा और अपनी कारीगरी का परिचय देकर के दुनिया को देता, इन्होंने वक्फ के नाम पर उस लैंड को कब्जा करवा करके बेच करके और कुछ चुनिंदे लोगों ने वक्फ के नाम पर उस लैंड का वारा न्यारा किया है। एक भी बार कांग्रेस और समाजवादी पार्टी बोली नहीं, एक भी बार बोली नहीं। अयोध्या के बारे में तो मैंने पिछले दिनों ही कहा था, अयोध्या में श्री राम जन्मभूमि तीर्थ क्षेत्र न्यास ने उत्तर प्रदेश सरकार से SIT के गठन की बात की थी और मैंने कहा था SIT दूध का दूध और पानी का पानी करके रहेगी। और बहनों और भाइयों, अयोध्या में SIT ने जो जांच की, प्रारंभिक रिपोर्ट के आधार पर ट्रस्ट ने कार्रवाई करते हुए FIR दर्ज कराई। FIR के आधार पर जिनके खिलाफ साक्ष्य थे
उसके आधार पर कार्रवाई भी हुई है। लेकिन मैं कहता हूं, वक्फ के नाम पर समाजवादी पार्टी और कांग्रेस के लोगों के मुंह पे फेविकोल क्यों लग जाता है? ತಾನೇ ಮಾಡಿಕೊಂಡಂಥ ತಪ್ಪಿನಿಂದ ಈಗ ತಾನು ಆಯ್ಕೆ ಮಾಡಿಕೊಂಡಿರೋ ಹಾದಿ ಮತ್ತೂ ಕಾಸ್ಟ್ಲಿ ಆಗತ್ತೆ ಅನ್ನುವ ಅತಂತ್ರ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದೆ. ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.